ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ದೇವರುಗಳ ಗುರುವರಿಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಪರಮ ಪೂಜ್ಯನಿ ದಿವ್ಯತ್ರಿಯರಿಗೆ, ನಡೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ ನಿರಂತರವಾಗಿ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ, ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ದೇಶದ ಲಕ್ಷಾಂತರ ಭಾಗಗಳಲ್ಲಿ ಸಂಘ ಸಂಘಟನೆ ಕಾರ್ಯಕರ್ತರು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಆದರೆ ಇವತ್ತಿಗೂ ನಮ್ಮ ಹಿಂದೂ ಸಮ್ಮೇಳನದಂಥ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುತ್ತಿದ್ದಾವೆ. ನಾವೆಲ್ಲರೂ ಹೆಗಲುಮೇಲೊಂದು ಕೇಸರಿ ಶಾಲುಗಳನ್ನು ಧರಿಸಿ ಬಂದಿದ್ದೀವಿ. ಇಡೀ ಶೋಭಾಯಾತ್ರೆಯಾದ್ಯಂತ ಶ್ರೀರಾಮಚಂದ್ರಿಗೆ ಜಯಘೋಷಗಳನ್ನು ಹಾಕ್ತಾ ಬಂದಿದ್ದೀವಿ. ಅಂದರೆ ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಹಿಂದೂ ಸಂಸ್ಕೃತಿಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಮಠ ಮಂದಿರಗಳನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಾಣ್ತಿರದಂಥ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂಥ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದ್ವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ? ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಸಮರ್ಪಣೆ, ಸಹಸ್ರಾರು ವರ್ಷದ ಸಂಘರ್ಷಗಳ ಪ್ರತಿಫಲವಾಗಿ ಸನಾತನ ಹಿಂದೂ ಧರ್ಮ ಉಳಿದು ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ. ನಮ್ಮ ಕೈಯಲ್ಲಿರುವಂತಹ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವುದು ನಮ್ಮ ಜವಾಬ್ದಾರಿ. ಈಗ ಬರುವಂತ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡ್ಕೊಳ್ಳೋದು? ಪ್ರಶ್ನೆಗೆ ಉತ್ತರವನ್ನು ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತಾ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡುತ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಂ ಪರಿತ್ರಾಣಿಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ? ನೀನ್ ಯಾವ ಸಮಾಜಕ್ಕೆ ಸೇರಿದವನು? ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ, ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಹೋಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಮೊಗವೀರ. ಹಿಂದೂ ಆಗೋದು ಯಾವಾಗ? ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರ್ಲಿ,
ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಶಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಅದು. ಆ ಸಂಘಟಿತ ಬಲ ಎಲ್ಲಿಂದ ಶುರುವಾಗಬೇಕು? ಮನೆಗಳಿಂದ ಧರ್ಮ ಸಂಘಟನೆ. ಮನೆಗಳಿಂದ ಧರ್ಮ ಸಂಘಟನೆ ಅಂದ್ರೇನು? ಮನೆಯ ಒಂದೊಂದು ಮಗುವಿನಲ್ಲೂ ಧರ್ಮ ಜಾಗೃತಿ. ಮನೆ ಮಕ್ಕಳನ್ನ ಧರ್ಮ ಜಾಗೃತಿಗೊಳಿಸಿ. ಮನೆ ಮಕ್ಕಳನ್ನ ಯಾವುದ್ರ ಮೂಲಕ ಧರ್ಮ ಜಾಗೃತಿಗೊಳಿಸ್ತೀರಾ? ಧರ್ಮ ಬೋಧನೆ ಮೂಲಕ, ಅರ್ಥಾತ್ ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದ್ರೆ ಮನೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ, ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ, ತದ್ವಾರ ಧರ್ಮ ಜಾಗೃತಿ ಮೂಡಿಸಿ. ಆಗ್ಲಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ಹೇಳುವಷ್ಟು ಸಮಯ ನಮಗಿಲ್ಲ, ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮನೆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿಸಿ, ಧರ್ಮ ಗ್ರಂಥಗಳನ್ನು ಓದಿಸಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು, ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು, ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಆ ಕೆಲಸ ನಾವು ಮಾಡ್ಲಿಲ್ಲ, ಪರಿಸ್ಥಿತಿ ನಮ್ಮ ಬೆಂಗಳೂರಿನಂತ ಮಹಾನಗರಗಳಲ್ಲಿ ನಾವು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ತೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ದೇವಸ್ಥಾನ ಕಟ್ಟಿಸಿದ ಕೂಡಲೇ ಒಂದು ಮೆಷಿನ್ ತಂದು ದೇವಸ್ಥಾನದಲ್ಲಿ ಇಡ್ತೀವಿ, ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಎಲ್ಲ ಮೆಷಿನ್ ಹೊಡ್ಕೊಳ್ಳುತ್ತೆ. ನಮಗದನ್ನ ನೋಡಿ ಏನೋ ಆನಂದ. ಅಬ್ಬಾ, ಆರತಿ ಮಾಡುವ ಸಂದರ್ಭಕ್ಕೆ ನಾವು ಯಾರು ಏನೋ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಎಲ್ಲ ಮೆಷಿನ್ ಹೊಡ್ಕೊಳ್ಳುತ್ತಲ್ಲ ಅಂತ ನಮ್ಗೆ ನೋಡಿದಾಗ ಏನೋ ಆನಂದ. ಟೆಕ್ನಾಲಜಿ ದೇವಸ್ಥಾನದವರೆಗೂ ಬಂದ್ಬಿಟ್ಟಿದೆ ಅಂತ ಆನಂದ ಪಡುವ ವಿಚಾರ ಅಲ್ಲ, ಇದು ನಮ್ಮ ದೌರ್ಭಾಗ್ಯದ ವಿಚಾರ. ಯಾಕೆ ಮಿಷಿನ್ ದೇವಸ್ಥಾನದ ತಂದಿಟ್ಟಿದ್ದೀವಿ ಅಂದ್ರೆ, ಸಂಧ್ಯಾ ಕಾಲಕ್ಕೆ ಆರತಿ ಮಾಡುವ ಸಂದರ್ಭಕ್ಕೆ ದೇವಸ್ಥಾನದಲ್ಲಿ ಗಂಟೆ ಜಾಗಟೆ ಉಳಿಲಿಕ್ಕೆ ಹಿಂದೂಗಳ ದೇವಸ್ಥಾನದಲ್ಲಿ ಇಲ್ಲ, ಪ್ರತಿಫಲವಾಗಿ ಒಂದು ಮಿಷಿನ್ ತಂದಿಡುವಂತ ಪರಿಸ್ಥಿತಿ ನಮ್ಮ ದೇವಸ್ಥಾನಗಳಿಗೆ ಬಂದಿದ್ದಾವೆ ನಗರಗಳಲ್ಲಿ. ಯಾವ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದ್ದೀವಿ ನಾವು? ಮನೆಯ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋಣ, ಆದ್ರೆ ನಮ್ಮದೇ ಹಿಂದೂ ಪೋಷಕರ ಪ್ರಶ್ನೆ, ನಮ್ಮ ಮಕ್ಳು ಯಾಕೆ ದೇವಸ್ಥಾನಕ್ಕೆ ಬರಬೇಕು? ನಮ್ಮ ಮಕ್ಳು ಯಾಕೆ ಭಜನೆ ಹಾಡಬೇಕು? ನಮ್ಮ ಮಕ್ಕಳಿಗೆ ಯಾಕೆ ಧರ್ಮ ಬೋಧನೆ? ನಮ್ಮ ಮಕ್ಕಳಿಗೆ ಯಾಕೆ ಧರ್ಮ ಸಂಸ್ಕಾರ? ನಮ್ಮ ಹಿಂದೂ ಪೋಷಕರೊಂದು ಭ್ರಮೆ ಇದೆಯಲ್ಲ, ನಮ್ಮ ಮಕ್ಕಳಿಗೆ ಕಾನ್ವೆಂಟ್ ಕಳಿಸ್ತಿದ್ದೀವಿ, ಲಕ್ಷ ಫೀಸ್ ಕಟ್ತಿದ್ದೀವಿ, ನಮ್ಮ ಮಕ್ಕಳು 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕು, ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಶಿಕ್ಷಣ ಹಣ ಎರಡಿದ್ರೆ ಜಗತ್ತಲ್ಲಿ ಯಾವ ಮೂಲನಲ್ಲಿ ಬೇಕಾದ್ರೂ ಬದುಕೊಳ್ತಾರೆ, ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅನ್ನೋ ಭ್ರಮೆ ಹಿಂದೂ ಪೋಷಕರಲ್ಲೇ ಇದೆ. ಯಾವ್ಯಾವ ಹಿಂದೂ ಪೋಷಕರು ಈ ರೀತಿ ಯೋಚನೆ ಮಾಡ್ತಿರೋ ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಗಳನ್ನು ನಮಗೆ ನೀಡ್ತಾ ಬಂದಿದೆ. 80 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು? 78 ವರ್ಷಗಳಿಂದ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು? 40 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು? 35 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? ಕಾಶ್ಮೀರದ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂತ? ಕಾಶ್ಮೀರದ ಹಿಂದೂಗಳಿಗೆ ಅಕ್ಷರ ಜ್ಞಾನದ ಕೊರತೆ ಬಂತ? ಕಾಶ್ಮೀರದ ಹಿಂದೂಗಳಿಗೆ ಡಿಗ್ರಿ ಸರ್ಟಿಫಿಕೇಟ್ಗಳು ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಪಾಂಡಿತ್ಯದ ಕೊರತೆ ಬಂತ? ಕಶ್ಯಪರ ಕಾಶ್ಮೀರ ಸ್ವಾಮಿ ಅದು ಇಡೀ ಸನಾತನ ಹಿಂದೂ ಧರ್ಮದ ಜ್ಞಾನಕ್ಕೆ ಶಿಖರಪುಂಜವಾಗಿ ಬರುತ್ತಿದ್ದಂತ ಕಾಶ್ಮೀರ ಅದು. ಅಲ್ಲಿದ್ದಂತ ಹಿಂದೂಗಳಿಗೆ ಪಾಂಡಿತ್ಯದ ಕೊರತೆ ಬರಲಿಲ್ಲ, ಅಲ್ಲಿದ್ದಂತ ಹಿಂದೂಗಳಿಗೆ ಶಿಕ್ಷಣ ಕಡಿಮೆ ಆಗಿಲ್ಲ, ಅಲ್ಲಿದ್ದಂತ ಹಿಂದೂಗಳಿಗೆ ಆಸ್ತಿ ಅಂತಸ್ತುಗಳು ಕಡಿಮೆ ಆಗಲಿಲ್ಲ. ಶತಮಾನಗಳಿಂದ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಅಂತಸ್ತಿನ ಸುಖ ಸಂಪತ್ತುಗಳಲ್ಲಿ ಅನುಭವಿಸಿಕೊಂಡು ಬದುಕಿದಂತ ಹಿಂದೂಗಳು. ಆದ್ರೆ ಆ ಹಿಂದೂಗಳಿಗೆ ಕೊರತೆ ಆದದ್ದೇನು? ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಎರಡರ ಕೊರತೆ ಆದ್ದರಿಂದ ಕಾಶ್ಮೀರದ ಹಿಂದೂಗಳು ಇವತ್ತು ತಮ್ಮದೇ ದೇಶದ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡುತ್ತಿದ್ದಾರೆ. ಇದೇ ಆಲೋಚನೆ, ದೇಶ ಧರ್ಮ ಕಟ್ಕೊಂಡು ನನಗೇನು ನಮ್ಮ ಮಕ್ಕಳಿಗೇನು ಅನ್ನೋ ಆಲೋಚನೆ ನಮ್ಮಲ್ಲಿದ್ದರಿಂದಲೇ 500 ವರ್ಷಗಳಿಂದ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು.
300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷದಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನ ಬೇರೆಲ್ಲ ದೇಶ ತೊರೆದು ನಮ್ಮ ದೇಶಕ್ಕೆ ವಾಪಸ್ ಬಂದ್ರಿ. ನಮ್ಮ ದೇಶದ ಇತರ ರಾಜ್ಯಗಳನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಜ್ಯಕ್ಕೆ ವಲಸೆ ಹೋಗೋ ಆಶ್ರಯ ಪಡೆದ್ರಿ. ಮುಂದೆ ನಮ್ಮ ಪ್ರದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲಿಗೆ ಹೋಗ್ಬೇಕು ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ನಲ್ಲಿರುವಂತ ಒಂದೇ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟರೆ ನಮಗೆ ಬೇರೆ ನೆಲೆ ಇಲ್ಲ. ನಮ್ಮ ಮನೆಯಲ್ಲಿ ನಾನು ಸುಖವಾಗಿರ್ಬೇಕು, ಮಕ್ಕಳು ಸುಖವಾಗಿರ್ಬೇಕು, ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಮನೆ ಸುರಕ್ಷಿತವಾಗಿರ್ಬೇಕು. ನನ್ನ ಮನೆ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಗಲ್ಲಿ ಸುರಕ್ಷಿತವಾಗಿರ್ಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರ್ಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಸಂಘಟನೆ ಹೇಳಿದ್ದು ಅಖಂಡ ಮಂಡಲಾಕಾರ. ಅಖಂಡ ಮಂಡಲದಲ್ಲಿ ನಾನು ನೀವು ಒಂದೊಂದು ಬಿಂದುಗಳಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಂದ್ರೆ ದೇಶ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಈಗ ಒಂದಿಷ್ಟು ಜನ ಬರ್ತಾರೆ, ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂತ ಜನಗಳು ನಮಗ್ ಪ್ರಶ್ನೆ ಮಾಡ್ತಾರೆ, ದೇಶ ರಕ್ಷಣೆ ಆಗಬೇಕು ಸರಿ, ಧರ್ಮ ಯಾಕೆ ಮದ್ದಿಗೆ ತರ್ತೀರಾ? ನಾವೆಲ್ಲ ಆರಾಮ್ ಬದುಕ್ತಿದ್ದೀವಲ್ಲ, ಏನಕ್ಕೆ ಹಿಂದೂಗಳು ಅಂತ ಧರ್ಮ ತರಬೇಕು? ನಾವೆಲ್ಲ ಭಾರತೀಯರು ಅಂತ ಬದುಕಿದ್ರೆ ಸಾಕಲ್ಲ, ಏನಕ್ಕೆ ಧರ್ಮ ಸಂಘಟನೆ? ಯಾಕೆ ಧರ್ಮ ಜಾಗೃತಿ? ಯಾಕೆ ಧರ್ಮ ಸಮಾವೇಶ? ಯಾಕೆ ಅಂದ್ರೆ ಯಾವ್ಯಾವ ಪ್ರದೇಶಗಳಿಂದ ಹಿಂದೂ ಜಾಗ ಖಾಲಿ ಮಾಡಿದ್ದಾನೋ ಆ ಯಾವ ಪ್ರದೇಶವು ತನ್ನ ಮೂಲ ಅಸ್ತಿತ್ವವನ್ನು ಉಳಿಸಿಕೊಂಡಂತ ಇತಿಹಾಸ ಇಲ್ಲ. ಹಿಂದೂ ಸಿಂಧು ದೇಶವನ್ನ ಬಿಟ್ಟ, ಸಿಂಧು ದೇಶ ಪಾಕಿಸ್ತಾನವಾಯ್ತು. ಹಿಂದೂ ಲವಪುರವನ್ನ ಬಿಟ್ಟ, ಲವಪುರ ಲಾಹೋರ್ ಆಯ್ತು. ಹಿಂದೂ ಮೂಲಸ್ಥಾನವನ್ನ ಬಿಟ್ಟ, ಮೂಲಸ್ಥಾನ ಮುಲ್ತಾನ್ ಆಯ್ತು. ಹಿಂದೂ ಕಂಬು ದೇಶವನ್ನ ಬಿಟ್ಟ, ಕಂಬು ದೇಶ ಕಾಂಬೋಡಿಯಾ ಆಯ್ತು. ಹಿಂದೂ ಯಾವ್ಯಾವ ಪ್ರದೇಶವನ್ನು ಬಿಟ್ಟಿದ್ದಾನೋ ಅವೆಲ್ಲ ಪ್ರದೇಶದ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಮುಂದೆ ಭಾರತವನ್ನು ಹಿಂದೂ ಬಿಟ್ಟರೆ ಭಾರತ ದೇಶದ ಪರಿಸ್ಥಿತಿ ಏನಾಗಬೇಕು? ಆದ್ರಿಂದ ಭಾರತದಲ್ಲಿ ಭಾರತೀಯತೆ ಸಂರಕ್ಷಣೆ ಆಗಬೇಕಂದ್ರೆ ಮೊದಲು ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆಗಬೇಕು. ಸನಾತನ ಹಿಂದೂ ಧರ್ಮ ಸಂರಕ್ಷಣೆ ಆಗಬೇಕಂದ್ರೆ ಇನ್ಯಾರದ್ದು ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮ ಮನೆಗಳಲ್ಲಿ ನಾವು ಜಾಗೃತಿ ತಂದ್ರೆ ಸಾಕು. ಯಾಕೆ ನಾವೇ ಜಾಗೃತರಾಗಬೇಕು? ನಮ್ಮ ಮಕ್ಕಳಲ್ಲಿ ಯಾಕೆ ಧರ್ಮ ಸಂಘಟನೆ? ನಮ್ಮ ಮಕ್ಕಳಿಗೆ ಯಾಕೆ ಧರ್ಮ ಬೋಧನೆ? ನಾನು ಹೇಳ್ತಿರುವಂತ ಮಾತಲ್ಲ, ಸ್ವತಂತ್ರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear Christian, but I fear those Hindus who are against ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೊಕ್ಕೋಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ ಧರ್ಮದಲ್ಲೇ ಹುಟ್ಟಿ ನಮ್ ಧರ್ಮವನ್ನೇ ವಿರೋಧಿಸರೆಂದು ಬರುತ್ತ ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ 106 ಜನಾಂಗಗಳ ಪ್ರಯತ್ನ ಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದ್ ಬಿಡಿ, ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆದಿನಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ನಮ್ಮ ರಕ್ತದ ಕಣಕಣದಲ್ಲೂ ಧಮನಿಗಳಲ್ಲೂ ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ, ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತಿ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಜಗದ್ಗುರುಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತರ ಕ್ಷಾತ್ರದೇಶನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನ ಬೆಳಗ್ತಿರುವಂತಹ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನ ಉಷಕಿರಣಗಳಿಂದ ಇಡೀ ಮನುಕುಲವನ್ನು ಪ್ರಜ್ವಲಿಸಿ ನಿಂತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಇತಿಹಾಸ ಇದು. ಈ ಪರಿಚಯ ಮನೆ ಮಕ್ಕಳಿಗೆ ಮಾಡ್ಕೊಡಿ. ಮಗು ಹುಟ್ಟಿದ ಕೂಡಲೇ ಮಕ್ಕಳಿಗೆ ಎಲ್ಲರ ಪರಿಚಯ ಮಾಡ್ಕೊಳ್ತೀವಿ. ಮಗು, ಈಕೆ ನಿನ್ ಅಜ್ಜಿ, ಇವ್ರು ನಿನ್ ಅಜ್ಜ, ಈಕೆ ನಿನ್ ಕಾಕ, ಇವ್ರು ನಿನ್ ಕಾಕಿ, ಎಲ್ಲರ ಪರಿಚಯವನ್ನ ಮಾಡ್ಕೊಡ್ತೀವಿ. ಒಂದು ದಿನ ಕೂತು ಆ ಮಗುವಿಗೆ ತನ್ನ ಪರಿಚಯವನ್ನ ಮಾಡ್ಕೊಡಿ.
ಪರಿಚಯ ಏನು? ಮುಂದೊಂದು ದಿನ ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತು ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಜಾತಿ, ಉಪಜಾತಿ, ಮತ, ಪಂಥ, ರಾಜಕೀಯ ಆಸಕ್ತಿಗಳಲ್ಲ. ನಮ್ಮ ಬಾಯಿಂದ ಬರಬೇಕಾದಂತ ನಮ್ಮ ಪರಿಚಯ ಯಾವುದು? ಪೂಜ್ಯನ ಅಟಲ್ ಬಿಹಾರಿ ವಾಜಪೇಯಿ ಬರೆದುಕೊಟ್ಟದಂತ ಪರಿಚಯ. वाजपेयी जी बरीतारे, मैं शंकर का वह क्रोध ललकर सकता जगो को क्षार क्षार, मैं डमरू का वह प्रलयंकार ध्वनि जिसमें अनुचिता भीषण संहार, मैं माँ दुर्गा का अनुमत्त हास, मैं माँ काली का शस्त्र अभ्यास, मैं यम की प्रलयंकारी पुकार, अगर अंतरतम की अग्नि से जगति में आग लगा दूं मैं, यदि ददकुटे जड़ स्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಅಟಲ್ ಬಿಹಾರಿ ವಾಜಪೇಯಿ ಜಿ ಬರೆದುಕೊಟ್ಟು ಹೋಗ್ತಾರಲ್ಲ, ಅದು ನಮ್ಮತನದ ಪರಿಚಯ. ಈ ತನದ ಪರಿಚಯ ಮನೆ ಒಂದೊಂದು ಮಗುವಿನಲ್ಲೂ ನಾವು ಮಾಡಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ತನ್ನಿಂದಾನೇ ಆಯ್ತಂತ ಅರ್ಥ. ಇದೇ ಶಾಸ್ತ್ರಕಾರ ಕೊಟ್ಟಂತ ಮಾತು, ವರಂ ಏಕಂ ಗುಣಿ ಪುತ್ರ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನ್ನಲ್ಲಿದೆಯಲ್ಲ, ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದೂ ಅಂತ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಕ್ಕಳು ನಮ್ಮನ್ನಲ್ಲಿದ್ದಾರೆ. ಆ ಮಕ್ಕಳಿಗೆ ಧರ್ಮ ಬೋಧನೆ ಸಂಘ ನಿರಂತರ ಹೇಳ್ತಾ ಬರ್ತಿರುವಂತ ಮಾತು ಇದೆ. ನಮ್ಮ ರಕ್ಷಣೆ ಆಗಬೇಕಾದ್ರೆ ನಾವು ಸಂಘಟಿತರಾಗಬೇಕು, ನಮ್ಮನೆ ಮಕ್ಕಳನ್ನ ಜಾಗೃತಗೊಳಿಸಬೇಕು, ಮಕ್ಕಳಲ್ಲಿ ಧರ್ಮ ನಿಷ್ಠತೆ, ದೇಶ ನಿಷ್ಠತೆಯನ್ನು ತುಂಬಿಸಬೇಕು. ಇದೇ ಕೆಲಸವನ್ನ 100 ವರ್ಷ ಸಂಘಟನೆ ಮಾಡ್ತಾ ಬಂದಿರೋದು. ಆದ್ರೆ ನಮಗೆ ಪ್ರಶ್ನೆ ಮಾಡ್ತಾರೆ, ಸಂಘ ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದೆ, ಏನ್ ಮಾಡಿದೆ RSS ದೇಶಕ್ಕೋಸ್ಕರ ನಮಗೆ ಪ್ರಶ್ನೆ ಮಾಡ್ತಾರೆ. ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಮಾಡಿದ RSS, ವನವಾಸಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿದ RSS, ಏಕಲಾ ವಿದ್ಯಾಲಯ ಮೂವ್ಮೆಂಟ್ ಅನ್ನು ಸ್ಥಾಪನೆ ಮಾಡಿದ RSS, ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಬಜರಂಗ ದಳವನ್ನು ಸ್ಥಾಪನೆ ಮಾಡಿದ್ದು RSS, ಬಾಲಗೋಕುಲಗಳನ್ನು ಸ್ಥಾಪನೆ ಮಾಡಿದ RSS, ನಂದಗೋಕುಲಗಳನ್ನು ಸ್ಥಾಪನೆ ಮಾಡಿದ್ದು RSS, ಮಾತೃ ಜಾಗರಣವನ್ನು ಸ್ಥಾಪನೆ ಮಾಡಿದ RSS, ಮಾತೃಶಕ್ತಿಯನ್ನು ಸ್ಥಾಪನೆ ಮಾಡಿದ RSS, ನ್ಯಾಯ ಜಾಗರಣವನ್ನು ಸ್ಥಾಪನೆ ಮಾಡಿದ RSS, ಹಿಂದೂ ಜಾಗರಣ ವೇದಿಕೆಯನ್ನು ಸ್ಥಾಪನೆ ಮಾಡಿದ RSS, ದುರ್ಗಾವಯನನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕೃತ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸೇವಾ ಭಾರತಿ ಸ್ಥಾಪನೆ ಮಾಡಿದ RSS, ಸೇವಾ ಸಾಗರವನ್ನು ಸ್ಥಾಪನೆ ಮಾಡಿದ RSS, ಜನತಾಳ ಸೇವಾ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ಭಟ್ಕಿ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಕಾರ್ನಿಯ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅನ್ನು ಪೂರ್ಣದಲ್ಲಿ ಸ್ಥಾಪನೆ ಮಾಡಿದ್ದು RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ವೃಕ್ಷರಕ್ಷ ಆಂದೋಲನ ಸ್ಥಾಪನೆ ಮಾಡಿದ್ದು RSS, ಇಡೀ ಭಾರತದಾದ್ಯಂತ ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8198 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12978 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಇಡೀ ದೇಶದಲ್ಲಿ 13,000 ಫಾರ್ಮಲ್ ಶಾಲೆಗಳು, 10,000 ಇನ್ಫಾರ್ಮಲ್ ಶಾಲೆಗಳ ಮೂಲಕ 30 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತ ಅತಿದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿ ಸ್ಥಾಪನೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 100 ವರ್ಷ ನಾವು ದೇಶಕ್ಕೆ ಕೊಡ್ತಾ ಬಂದಿರುವಂತ ಕೊಡುಗೆ ಇದು. ಇದನ್ನ ಮೀರಿದ ಕೆಲಸ ಸಂಘ ಸಂಘಟನೆ ಕಾರ್ಯಕರ್ತರು ದೇಶಕ್ಕೆ ಸೇವೆಯಾಗಿ ಸಲ್ಲಿಸ್ತಾ ಬಂದಿದ್ದೀವಿ. ಆದ್ರೆ ನಾವ್ಯಾವತ್ತಿಗೂ ವೇಳಾಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಹೋದವರಲ್ಲ. ಕಾರಣ ನಾವ್ಯಾವತ್ತಿಗೂ ಪ್ರಚಾರವನ್ನ ಬಯಸಿದಂತ ಸಂಘಟನೆ ಅಲ್ಲ. ನಾವಿವತ್ತಿಗೂ ಮಾಡ್ತಿರುವಂತ ಕೆಲಸ, ಹೇಳ್ತಿರುವಂತ ಮಾತು ಪ್ರೇರಣೆಗಾಗಿ ಮಾತ್ರ. ನೀವು ಪ್ರೇರೇಪಿತರಾಗಿ ನಿಮ್ಮ ಕೈಲಾಗುವಂತ ಕೆಲಸ ದೇಶ ಧರ್ಮ ನಿಷ್ಠತೆಗಾಗಿ ಮಾಡಿ ಅನ್ನೋ ಕಾರಣಕ್ಕೆ, ಒಂದು ಪ್ರೇರಣೆಗೋಸ್ಕರ ಮಾಡ್ತಿರುವಂತ ಕೆಲಸ ನಮ್ಮದು. ಸಂಘ ಹೇಳಿದಂತ ಅಷ್ಟು ಮಾತುಗಳನ್ನ ಸಾಕಾರಗೊಳಿಸ್ತಾ ಬಂದಿದ್ದೀವಿ. ಸಂಘ ಹೇಳಿದು ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬನ್ನಿ. ನಮ್ಮದೇ ಸಂಘಟನೆ ಹಿರಿಯರು ಸ್ವರ್ಗೀಯ ಪೂಜ್ಯ ಅಶೋಕ್ ಸಿಂಗಾಜ್ ಅವರು ನಿತ್ಯ ಒಂದು ಕರೆಯನ್ನು ಕೊಟ್ಟಿದ್ರು ಹಿಂದೂ ಸಮಾಜಕ್ಕೆ. ರೋಮ ರೋಮ ಮೇರ ಮೇ ಹುए राम के लिए आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜ್ ಅವರ ಕರೆ. ರೋಮದಲ್ಲಿ ರಂಭಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು. ಹಿಂಜರಿದಿರಿ ಕಾರ ಸೇವಕರೇ. ಒಂದು ಹಿರಿಯರ ಸಂಘಟನೆ, ಹಿರಿಯರ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಬಂದಿದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜಾತಿ ಮತ ಪಂಥ ರಾಜಕಾಯ ಶಕ್ತಿಗಳ ಎಲ್ಲ ಭೇದಗಳನ್ನು ತೊರೆದು ಹಿಂದೂ ಧರ್ಮನ ಏಕಛತ್ರಾಚಾರ್ಯರಿಗೆ ಬಂದು ಶ್ರೀರಾಮರಿಗೋಸ್ಕರ ಏಕಕಂಠ ಸ್ವರೂಪವಾಗಿ ರಾಮರಿಗೆ ಜಯಘೋಷಗಳನ್ನು ಹಾಡ್ತಾ ರಾಮ್ ಲಲ್ಲಾ ಮಾಂಗೆ ಮಂದಿರ್ ವಹಿ ಬನಾಯಂಗೆ ಬಚ್ಚಾ ಬಚ್ಚಾ ರಾಮಕ ಜನ್ಮ ಭೂಮಿಗೆ ಕಾಮಕ ಅಂತ ನಮ್ಮ ಪೂರ್ವಿಕರು ಜಯಘೋಷಗಳನ್ನು ಹಾಕ್ತಾ ಬಹಳ ಜನ ತಾಯಿಂದ್ರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯಸೇವೆ ಸಾಕಾರಗೊಂಡಿದೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿಂದ್ರು. ಕಾರಣ ಅಂದು ಕಾರ ಸೇವೆಗೆ ಅಯೋಧ್ಯೆಯಲ್ಲಿ ಸಜ್ಜಾಗಿ ನಿಂತಿದ್ದಂತ
है, नरनाहर्षि पुरुषोत्तम का मंदिर भव्य बनाएंगे, सौगंध राम की खाತೆ हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಸಜ್ಜಾಗಿ ಬಂದಿದ್ರಲ್ಲ. ಆ 36,000 ಜನ ತಾಯಿಂದ್ರ ರಾಮಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ, ಪ್ರತಿಫಲ ಆ ನಮ್ಮ ಪೂರ್ವಿಕರ ಹಿರಿಯರ ಸಂಘಟಿತ ಬಲದ ಪ್ರತಿಫಲವಾಗಿ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಇವತ್ತು ಆ ರಾಮ ಮಂದಿರದ ಮೇಲೆ ಧರ್ಮಧ್ವಜವನ್ನ ಹಾರಾಡ್ತಿರೋದನ್ನ ಕಣ್ ತುಂಬಿಸಿಕೊಳ್ಳುವಂತ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಇದಕ್ಕೆ ಯಾರು ಕಾರಣ ಅಂದ್ರೆ ನಮ್ಮ ಸಂಘಟನೆ ಹಿರಿಯರು ನಮ್ಮಲ್ಲಿ ತುಂಬಿಸಿದಂತ ಧರ್ಮ ಸಂಘಟನೆ ಮತ್ತು ಧರ್ಮ ನಿಷ್ಠತೆ. ಈಗ ಅದೇ ಮಾರ್ಗವನ್ನ ಸಂಘ ನಮ್ಮ ಕಣ್ಣು ಮುಂದೆ ಇಟ್ಟಿದೆ. ಪಂಚ ಪರಿವರ್ತನ ಸೂತ್ರಗಳನ್ನ ಮನೆ ಮನೆಗಳಲ್ಲಿ ಹಿಂದೂ ಪಾಲನೆ ಮಾಡಿ ಧರ್ಮದ ಹಿತಾಸಕ್ತಿಗೋಸ್ಕರ, ದೇಶದ ಹಿತಾಸಕ್ತಿಗೋಸ್ಕರ. ನಮ್ಮ ಪ್ರಶ್ನೆ, ಈ 5 ಪಂಚ ಪರಿವರ್ತನೆ ಸೂತ್ರಗಳನ್ನ ಪಾಲನೆ ಮಾಡಿದ ಕೂಡಲೇ ಧರ್ಮ ಜಾಗೃತಿ ಆಗಿಬಿಡುತ್ತಾ, ದೇಶ ಜಾಗೃತಿ ಆಗ್ಬಿಡುತ್ತಾ? ಖಂಡಿತವಾಗಲೂ ಆಗುತ್ತೆ. 100 ವರ್ಷಗಳ ಹಿಂದೆ ನಮ್ಮದೇ ಸಂಘಟನೆ ನಿಂತ್ಕೊಂಡು ಕಾನೂನಿನ ಅಡಿನಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಪುನಃ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಇದೇ ಸಂಘಟನೆ ನಿಂತ್ಕೊಂಡು 100 ವರ್ಷದಲ್ಲಿ ಮನೆ ಮನೆಗಳಿಗೂ ಧರ್ಮ ದೇಶ ನಿಷ್ಠತೆ ತಲುಪಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 78 ವರ್ಷಗಳ ಹಿಂದೆ ಇದೇ ಸಂಘಟನೆ ನಿಂತ್ಕೊಂಡು ಏಕ ದೇಶ ಮೇ ಧ್ವೋ ಧ್ವಜ ನೈ ಚಲೆಂಗೆ, ಸಂಪೂರ್ಣ ಕಾಶ್ಮೀರವನ್ನ ಕಾಲ್ನಡಿನಲ್ಲಿ ಭಾರತದವರು ವಾಪಸ್ ಸ್ವೀಕರಿಸ್ತೇವೆ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರುಗಳನ್ನ ಸಂಘ ಸಾಧಿಸಿ ತೋರಿಸಿದೆ. ಯಾಕೆಂದ್ರೆ ಇದು ನಾನು ಹೇಳ್ತಿರುವಂತ ಮಾತಲ್ಲ, ಖುದ್ದು ಗುರೂಜಿ ಅವರು ಅರ್ಥಾತ್ ಗೋಲ್ವಾಲ್ಕರ್ ಜಿ ಅವರು ತಮ್ಮದೇ ಕೃತಿ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ ಬರೆದಂತ ಮಾತು. ನಾವು ಯಾವತ್ತಿದ್ರೂ 100 ವರ್ಷ ಮುಂಚಿತವಾಗಿ ಆಲೋಚನೆ ಮಾಡಿ ನಡೆಯುವಂತ ಸಂಘಟನೆ ನಮ್ಮದು. 100 ವರ್ಷದ ನಂತರ ದೇಶಕ್ಕೆ ಯಾವ ಗುರಿ ಬೇಕೋ ಆ ಗುರಿ ಸಾಧಿಸಲಿಕ್ಕೆ ಈಗಾಗಲೇ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದೀವಿ. ಆ ದೇಶ ಧರ್ಮ ನಿಷ್ಠತೆ ಹಾದ್ರಲ್ಲಿ ಸಾಗಿ ನೋಡಿ ಸಾಕು. ಗುರೂಜಿ ಅವರು ಕೊಟ್ಟಂತ ಮಾತು, ಗೋಲ್ವಾಲ್ಕರ್ ಜಿ ಅವರು ಕೊಟ್ಟಂತ ಮಾತು, ಆ ಹಾದ್ರಲ್ಲಿ ನಾವು ಸಾಗೋಣ. ಧರ್ಮ ದೇಶ ರಕ್ಷಣೆಗಿರೋದು ಅದೊಂದೇ ಮಾರ್ಗ, ಪರಶುರಾಮರು ಕೊಟ್ಟಂತ ಮಾರ್ಗ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಿಶರಂ ಧನು ಇದಂ ಬ್ರಹ್ಮಮಿದಂ ಕ್ಷಾತ್ರಂ ಶತಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬೆತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿ ಬರ್ತೀರಾ ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶತಾದಪಿ ಶರಾದಪಿ. ಯಾವ ರೀತಿ ಬಂದ್ರು ರಾಷ್ಟ್ರ ಪರಂಪರೆಗಳಿಗೆ ನಾವು ಸಿದ್ಧ. ಪರಶುರಾಮರು ಕೊಟ್ಟ ಆದರ್ಶ ಇವತ್ತು ಜೀವಂತ ಸಾಕ್ಷಿ ಆಗ್ತಿದೆ. ಕೆಲವು ಸಮಯದ ಹಿಂದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧಗಳಾದವು. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಉರಿ ಸೆಕ್ಟರ್ ಮೇಲೆ ದಾಳಿಯಾದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿಯಾದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ದಾಳಿಯಾಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನ ಪಾಕಿಸ್ತಾನ ತರಿಸಿಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನ ಪಾಕಿಸ್ತಾನ ತರಿಸಿಕೊಳ್ತು, ಸ್ವೀಡಿಷ್ ಮೇಡದಂತ AWSS ಸಾಫ್ಟ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಇಳಿದವರು ತಾಯಿಯ ಹಣೆಯಲ್ಲಿ ವಿಜೃಂಭಿಸುವಂತ ಸಿಂಧೂರಕ್ಕೆ ಕಳಂಕ ಬಂದಾಗ ಆ ಸಿಂಧೂರಕ್ಕೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಮಾತೃಶಕ್ತಿ, ದ್ವಿಶಕ್ತಿ, ನಾರಿ ಶಕ್ತಿ, ಹೆಣ್ಣು ಮಕ್ಕಳೇ ಬಂದು ಬರ್ಬೇಕಂತ ವ್ಯೋಮಿಕಾ ಸಿಂಗ್, ಸೋಫಿಯಾ ಕುರೇಶಿ ಅಂತ ತಾಯಿಂದ್ರು ರಣಾಂಗಣಕ್ಕಿಳಿದ್ರು. ಆಪರೇಷನ್ ಸಿಂಧೂರ ಸಾಕಾರಗೊಳಿಸಿಕೊಟ್ರು. ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ನಮ್ಮ ಭಾರತದ ಸೈನಿಕರು ಶಸ್ತ್ರಾಸ್ತ್ರಗಳನ್ನ ತಂದ್ರು. ಆದ್ರೆ ಪಾಕಿಸ್ತಾನದಂತೆ ಯಾವುದೋ ಅಮೆರಿಕ, ಯಾವುದೋ ಟರ್ಕಿ ಮುಂದೆ ನಿಂತು ಕೈ ಚಾಚಿ ಭಿಕ್ಷೆ ಬೇಡಿ ತಂದಂತ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿತ್ತು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದ್ರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸಿಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ ಹಿಡಿದು ಲೇಬರ್ ನವರೆಗೂ ಸಂಪೂರ್ಣ ಭಾರತದಲ್ಲೇ ನಿರ್ಮಾಣವಾದ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ನಮ್ಮ ಸೈನಿಕರ ಹತ್ರ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಸಮರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ರಫೇಲ್ ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಸ್ಕಾಟ್ ಮಿಸೈಲ್ ಲೋಡೆಡ್, ಸುಖೋಯ್ 30 MK ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್, ನಾಗಾಸ್ತ್ರ ಸುಸೈಡ್ ನಮ್ಮ ಸೈನಿಕರ ಸಿದ್ಧವಾಗಿದ್ವು. ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲ್ ಇಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಅರಬ್ ಡ್ರೋನ್ ನಂಬಳಿ ಇದ್ವು, ಜಪಾನ್ ಇಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಜೆ ಡ್ರೋನ್ ನಂಬಳಿ ಇದ್ವು, ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ ನಮ್ಮ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ಸ್ 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ತಯಾರಾಗಿ ಹೋದಂತ ಸುಸೈಡ್ ಡ್ರೋನ್ಗಳು ನಮ್ಮ ಭಾರತದ ಸೈನಿಕರ ಹತ್ರ ಸಿದ್ಧವಾಗಿದ್ವು. ಇಡೀ ಆಪರೇಷನ್ ಸಿಂಧೂರದ ಸಂದರ್ಭಕ್ಕೆ ಭಾರತದ ಸೈನಿಕರು ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಸ್ವೀಕರಿಸುತ್ತಿದ್ರು. INS ವಿಕ್ರಾಂತ್ ಜೊತೆಗೆ 30
ಮಾಡಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಟರ್ಕಿಯಿಂದ ತಂದಂತ ಸೂಸೈಡ್ ಡ್ರೋನ್ಸ್ ಗಳನ್ನ ಭಾರತದ ಸೈನಿಕರು ನೆಲಕ್ಕೆ ಉಳಿಸಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಉಪಯೋಗಿಸುತ್ತಿದ್ದಂತ ಸ್ವೀಡಿಷ್ ಮಾಡಿದಂತೆ AWACS ಸಾಫ್ಟ್ 2000 ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ, ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನ ಭಾರತದ ಸೈನಿಕರು ಸಾಕಾರಗೊಳಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸಿಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತೀವಿ. ಉಳಿದಿರೋದು ರಾಷ್ಟ್ರದ ಗಡಿ ಒಳಗಿರುವಂತ ನಾವುಗಳು ಬ್ರಹ್ಮ ತೇಜಸ್ಸಿನೊಂದಿಗೆ ಪರಂಪರೆ ರಕ್ಷಣೆ ಮಾಡ್ಕೊಂಡ್ರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿ. ಇವತ್ತು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ, ಹಿಂದೂ ಧರ್ಮದ ಸಂಘಟನೆಗೋಸ್ಕರ ಧರ್ಮದ ಕೆಲಸಗಳು ನಡೀತಿದ್ದಾವೆ. ಯಾರಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ, ಯಾರಿಗೋಸ್ಕರ ಆಯೋಜನೆ ಮಾಡಿರುವಂತ ಧರ್ಮಸಭೆ? ನನಗೋಸ್ಕರವಲ್ಲ, ನಿಮಗೋಸ್ಕರವಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದೀರಲ್ಲ 6-7 ವರ್ಷದ ಪುಟ್ಟ ಮಕ್ಕಳು, ಈ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ಪೀಳಿಗೆಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆ ಜಾಗೃತವಾಗಲಿ, ಆ ಪೀಳಿಗೆವರೆಗೂ ಧರ್ಮದ ಜಾಗೃತಿ ಹಸ್ತಾಂತರಿಸಿ ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ವೈಚಾರಿಕ ದಾಳಿ ಆದ್ರೆ ಆಗೋದು ಆ ಪೀಳಿಗೆ ಮಕ್ಕಳ ಮೇಲೆ. ಯಾವ ಮಟ್ಟದ ವೈಚಾರಿಕ ದಾಳಿ ಆಗುತ್ತಂದ್ರೆ, ನನ್ನ ತಂದೆ ನನಗೆ ಹೇಳಿದಂತ ಅವರ ಖುದ್ದು ಅನುಭವದ ಮಾತು. ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು, ಬೆಂಗಳೂರಿನಲ್ಲಿ ಕಾಲೇಜ್ಗೆ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಇಳಿದು ಕಾಲೇಜ್ ಒಳಗೆ ಕಾಲಿಡೋಕು ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಅಳಿಸ್ಕೊಂಡು ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ? ನಮ್ಮ ಮನೆ ಹಿಂದೂ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ತಪ್ಪು ನಮ್ಮನೆ ಮಕ್ಕಳದಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೆ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಇಡೋದು. ಕಾಟ ಆಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗಚ್ಕೊಂಡ್ರಂತೆ. ಆದ್ರೆ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹೆಣಿಗೆ ಕುಂಕುಮ ಇಟ್ಟು ಓಡಾಡಬೇಕಂತ ಹಿರಿಯರ ಹಾಕಿಕೊಟ್ಟದ ಪದ್ಧತಿ ಪರಂಪರೆ. ಮನೆ ಹೆಣ್ಣು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಮನೆ ವಸ್ತು ದಾಟ್ ಹೊರಗೆ ಬಂದ ಕೂಡಲೇ ಹಣೆಗೆ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಖಂಡಿತ ಧರಿಸಿಯೇ ಬರಬೇಕು. ಯಾಕಂದ್ರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಕವಿಗಳು ಹೇಳ್ತಾರಲ್ಲ, ये है देखो राजपूताना नाज से तलवारों पे, इसने अपने जीवन काटा बरजीत तीर कटारों पे, कूद बड़ी थी ये हजारों पद्मिनी अंगारों पे, इस मिट्टी का कण कण के हरा कुर्बानी की गाता, इस मिट्ಟಿ से तिलक करो धरतीಯ ಬಲಿದಾನೋ ಕಿ. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ವಾರಸುದಾರ ಉತ್ತರಾಧಿಕಾರಿಯಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಿನಲ್ಲಿ ಜೀವಂತ ಇದ್ದೀನಿ ಅಂತ ಜಗತ್ತಿನ ಮುಂದೆ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಧಾರ್ಮಿಕ ಸಂಕೇತ, ಹಣೆಗೆ ಧರಿಸುವಂತ ಆ ಧರ್ಮ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನು ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರ್ಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಸಹಾಯ ಮಾಡಲಿಲ್ಲ, ಇನ್ಯಾರು ಸಹಕಾರ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಅವಿಚ್ಛಿನ್ನ ಗುರು ಪರಂಪರೆಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥಗಳ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ವಿರುದ್ಧ ಪ್ರಶ್ನೆಗಳಿದ್ದಾಗ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗಿ ನಿಲ್ಲಿಲ್ಲ, ಇನ್ಯಾರು ಸಮರ್ಥರಾಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಜ್ಞಾನ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗೆ ನಾನು ಬಂದು ಭಾಗವಹಿಸಲಿಲ್ಲ, ಇನ್ಯಾರು ಬಂದು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕೆಲಸಕ್ಕೆ ನಾನು ಶ್ರಮ ಹಾಕ್ಲಿಲ್ಲ, ಇನ್ಯಾರು ಶ್ರಮ ಹಾಕ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ಹಿಂದುವಾಗಿ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ?
ಇನ್ಯಾರು ನಮ್ಮ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ಉಳಿವು. ನಾವೇ ಮುಂದೆ ನಿಲ್ಲಬೇಕು, ನಾವೇ ನಮ್ಮ ಪರಂಪರೆ ರಕ್ಷಣೆ ಮಾಡಬೇಕು, ನಾವೇ ಅದ್ರ ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ನಮ್ಮ ವಿರುದ್ಧ ಪ್ರಶ್ನೆಗಳಿದ್ದಾಗ ಪ್ರಶ್ನೆಗಳು ಮಾಡ್ತಾರಲ್ಲ, ವೈಚಾರಿಕ ದಾಳಿ ಆಗ್ತಾವ ನಮ್ಮ ಮಕ್ಕಳ ಮೇಲೆ, ಪ್ರಶ್ನೆ ಮಾಡ್ತಾರೆ. ನೀವು ಗಣೇಶನ ಪೂಜೆ ಮಾಡ್ತೀರಾ? ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ? ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಹೇಳ್ತೀರಾ? ಶ್ರೀರಾಮಚಂದ್ರ ಇಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ. ಕೋರ್ಟ್ ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನ್ ಪುರಾವೆ ಇದೆ? ಓಪನ್ ಪಬ್ಲಿಕ್ ಡೊಮೈನ್ ನಲ್ಲಿ ಇಡೀ ರಾಮ ಜನ್ಮಭೂಮಿಯ ಕೋರ್ಟ್ ಹಿಯರಿಂಗ್ ನಮಗೆ ಸಿಗ್ತಾವೆ. ಓಪನ್ ಪಬ್ಲಿಕ್ ಡೊಮೈನ್ ನಲ್ಲಿ a question that was asked in the Supreme Court of India during the judgment of Shri Ram Janmabhoomi case. What gives the guarantee that this same question might not come to our doorstep in the future days? ಸ್ವಾಮಿ ಕೋರ್ಟ್ ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮನೆ ಬಾಗಿಲವರೆಗೂ ಬರೋದಿಲ್ಲ. ನಮ್ಮ ಹತ್ರ ಏನು ಗ್ಯಾರಂಟಿ? ನಮ್ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ಈ ಪ್ರಶ್ನೆ ಮಾಡಿದ್ರೆ ಯಾವ ಮಟ್ಟದ ವೈಚಾರಿಕ ಜಾಗೃತಿ ಮನೆ ಮಗುವಿನ ತುಂಬಿಸಿರ್ಬೇಕಂದ್ರೆ, ಒಂದೊಂದು ಹಿಂದೂ ಮನೆ ಮಗು ಎದೆ ಉಪ್ಪಿಸ್ಕೊಳ್ಳದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ತಾಯಿ ಭಾರತೀಯ ಜಗನ್ಮಾತೆಯ ಭಗವಂತನ ಕೃಪಾಶೀರ್ವಾದಗಳಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿ ಮಗ ವಿಕುಕ್ಷಿ, ವಿಕುಕ್ಷಿ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂದಾತ, ಮಾಂದಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಷಕ, ಪ್ರಶೀಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಹಿರಿಮೆ ಸುಭದ್ರವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ. ಆ ಕೆಲಸಕ್ಕೆ ನಮ್ಮ ಕೈಲಿಂದ ಆಗುವಂತ ಕೆಲಸ. ನಿಮಗೆ ಮಾತಾಡ್ಲಿಕ್ಕಾಗತ್ತ? ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬದರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಹಾಡ್ಲಿಕ್ಕಾಗತ್ತ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಶರಣರ ವಚನಗಳನ್ನು ಹಾಡಿ, ದಾಸರ ಕೀರ್ತನೆಗಳನ್ನು ಹಾಡಿ, ಭಗವದ್ಗೀತೆ ಶ್ಲೋಕ ವೇದ ಮಂತ್ರಗಳನ್ನು ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ಬರ್ಲಿಕ್ಕಾಗತ್ತ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗತ್ತ? ಬನ್ನಿ ಧಾರ್ಮಿಕ ಸಭೆಯಲ್ಲಿ ಕೂತಿ ಇಲ್ಲಿ ಕೂತು ಧರ್ಮ ಜಾಗೃತಿಯನ್ನು ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗತ್ತ? ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಧರ್ಮ ಜಾಗೃತಿಗೆ ಶ್ರಮವನ್ನು ಹಾಕಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಹಣ ಕೊಡ್ಲಿಕ್ಕಾಗತ್ತ? ಊರಿನ ದೇವಸ್ಥಾನ ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗೊಂದು ಜೈಕಾರ ಹಾಕ್ಲಿಕ್ಕಾಗತ್ತ? ದೇಶ ಧರ್ಮದ ಪರವಾಗೊಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲೂ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಇಡೀ ಜಗತ್ತಿನ ಇರಾನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಪ್ಯಾಲೆಸ್ಟೈನ್, ಇಸ್ರೇಲ್ ಎಲ್ಲ ದೇಶಗಳು ಯುದ್ಧಗಳಲ್ಲಿ ಕಂಗಾಲಾಗಿರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಒಂದು ಜನಾಂಗ ತನ್ನ ಧಾರ್ಮಿಕ ಸಭೆಯಲ್ಲಿ ಖುಷಿಯಿಂದ ಕೂತು ಭಾಗವಹಿಸ್ತಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಯಾಕಂದ್ರೆ ಚಪ್ಪನ್ನಿಂಚ್ ಕಸೀನಾ ಅಂತ ಕರೆಸ್ಕೊಳ್ಳುವಂತ ಒಬ್ಬ ಅಧ್ಯಕ್ಷರು ನಮ್ಮ ದೇಶದಲ್ಲಿ ಕೂತಿದ್ದಾರಲ್ಲ, ಅವರು ಮಾಡ್ತಿರುವಂತ ಕೆಲಸಕ್ಕೋಸ್ಕರ ನಾವು ಸುರಕ್ಷಿತವಾಗಿದ್ದೀವಿ. ಇಡೀ ದೇಶ ರಕ್ಷಣೆಗೆ ನಮ್ಮ ಹಿರಿಯರು ಶ್ರಮಿಸುತ್ತಿದ್ದಾರೆ. ದೇಶದ ಒಳಗೆ ಕೂತು ಧರ್ಮ ರಕ್ಷಣೆಗೆ ನಮ್ಮ ಕೈಲಾಗುವಂತ ಕೆಲಸವನ್ನು ನಾವು ನೀಡೋಣ. ಇಷ್ಟೇ ಸಂಘಟನೆ ಕೊಡುವಂತ ಮಾತು, ನಮ್ಮ ಕೈಲಾಗುವಂತ ಕೆಲಸ. ಕಾರ್ಯಕ್ರಮ ಮಾಡ್ತಿರುವಂತ ನಮ್ಮ ಎಲ್ಲಾ ಕಾರ್ಯಕರ್ತ ಅಣ್ಣಂದಿರು, ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡ್ಬೇಕು ಊರಲ್ಲಿ ಅಂದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಅವ್ರಿಗೇನ್ ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 108 ಕೆಲಸ ಇದ್ರು, ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ 12 ಗಂಟೆ, ಬೆಳಗಿನ ಜಾವ 2-6 ಗಂಟೆವರೆಗೂ ಊರು ತುಂಬ ಕೇಸರಿ ತೋರಣ, ಬಂಟಿಗಿಸು, ಬ್ಯಾನರ್ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ತಮ್ಮ ಮನೆಯಲ್ಲಿ 1000 ಸಮಸ್ಯೆ ಆದ್ರೂ ಇನ್ನೊಬ್ಬರ ಮನೆ ಮುಂದೆ ನಿಲ್ಲಿಕ್ ಹೋಗಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಸ್ವಾಭಿಮಾನ ಅಂತದ್ದು, ಮನೆಯ ಸಮಸ್ಯೆ ಬಂದ್ರೆ ನಾನೇ ನೋಡ್ಕೊಳ್ತೀನಿ ಅಂತ. ಆದ್ರೆ ಧರ್ಮದ ಕೆಲಸ, ಧರ್ಮ ಸಭೆ ಅಂತ ಬಂದಾಗ
ಪ್ರತಿಯೊಬ್ಬ ಹಿಂದುವಿನ ಮನೆಗಳ ಮುಂದೆ ಬಂದು ನಿಂತು ಕೇಳ್ಕೊಂಡಿರ್ತಾರೆ, ಧಾರ್ಮಿಕ ಸಭೆ ಮಾಡ್ತಾ ಇದ್ದೀವಣ್ಣ, ನಿಮ್ ಕೈಲಾಗುವಂತ ಸಹಕಾರ ಮಾಡಿ, ಏನಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಸಭೆನಲ್ಲಿ ಕೂರಿ ಸಾಕು, ಕೂತು ನಿಮ್ಮನ್ನ ಧರ್ಮ ಜಾಗೃತಿ ಮೂಡಿಸಿ ಸಂಸ್ಕಾರ ತುಂಬಿಸಿ ಅಂತ ಬಂದು ಕೇಳ್ಕೊಂಡಿರ್ತಾರಲ್ಲ, ಅಷ್ಟು ನಿಸ್ವಾರ್ಥವಾಗಿ ಧರ್ಮಕ್ಕೆ ಕೆಲಸ ಮಾಡುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು, ನಾವ್ ಏನ್ ಗೌರವ ಕೊಡ್ಲಿಕ್ಕೆ ಸಾಧ್ಯ ಅವರಿಗೆ? ಸೇರಿರುವಂತ ಸಾವಿರಾರು ಜನ ಹಿಂದೂ ಬಾಂಧವರಿಗೆ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂತ ಸಂಘಟನೆ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ, ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ದೇಶ ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದಿರ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ಶಾಸ್ತ್ರಾಕಾರ ಕೊಟ್ಟ ಮಾರ್ಗದರ್ಶನ, ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ಎಲ್ಲಾ ಕಾರ್ಯಕರ್ತ ಅಣ್ಣಂದಿರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಜವಾಬ್ದಾರಿ ನಮ್ಮೆಲ್ಲ ಹಿಂದೂ ಬಾಂಧವರದು. ಆ ಜನ್ಮ ಸಿದ್ಧ ಜವಾಬ್ದಾರಿ ನಾವೆಲ್ಲ ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದಿರಿಗೆ ಬೆಂಬಲ ನೀಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಶ್ರಮಿಸಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಗುರು ಮಹಾರಾಜು ಶಾರದಾ ಮಾತನ್ನ ಕೇಳಿ ಆಡಿಸಿದಂತೆ ಹೇಳಿಸಿದಂತೆ ಎರಡು ಮಾತನ್ನು ಕೇಳಿಸ್ಕೊಂಡಂತ ಪರಂಪೂಜ್ಯನಿ ದಿವ್ಯತ್ರಿಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ.